ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಮಾಡ್ತಿದ್ದೀನಿ ಅಂದರೆ ಜೋಳದ ವಡೆಯನ್ನು ಇಲ್ಲಿ ಮಾಡಿ ತೋರಿಸುವಂಥ ಎಲ್ಲರಿಗೂ ಶರ್ವಿಸ್ ವ್ಲಾಗ್ ಇನ್ ಕನ್ನಡ ಚಾನಲ್ಗೆ ಪ್ರೀತಿ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ರುಚಿಯಾಗ್ತದೆ ಇದು. ನಾನಿಲ್ಲಿ ನೋಡಿ 2 ಜೋಳದ ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೇನೆ. ತುಂಬ ಸಿಹಿಯಾಗಿದೆ ಇದು ಹಸಿ ಜೋಳ. ಇದನ್ನು ನಾವು ಚಾಕು ಸಹಾಯದಿಂದ ಈ ರೀತಿ ತೆಗೆದುಕೊಳ್ಬೇಕು. ಇದರ ಬದಲು ನೀವು ಪೀಸ್ ಒಂದೊಂದೇ ತೆಗೆದರೂ ಕೂಡ ಆಗ್ತದೆ, ಆದರೆ ಇದು ನಿಮಗೆ ಬೇಗ ಆಗ್ತದೆ ಈ ರೀತಿ ಚಾಕುವಲ್ಲಿ ತೆಗೆಯೋದು. ಇದು ಈ ರೀತಿ ತೆಗೆದ ನಂತರ ನಮಗೆ ಅಂಟು ಬರಬೇಕಲ್ಲ ಸ್ವಲ್ಪ ವಡೆ ಮಾಡಬೇಕಂದ್ರೆ, ಅದಕ್ಕೋಸ್ಕರ ನಾವು ಇದನ್ನು ನಂತರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಳ್ಬೇಕು. ನೋಡಿ ನಾನೆಲ್ಲ ತೆಗ್ದಾಯಿತು. ನೀವು ಸಪ್ರೇಟಾಗಿ ಕೂಡ ತೆಗಿಬೋದು ಒಂದೊಂದೇ. ನೋಡಿ ಈ ರೀತಿ ತೆಗೆದ್ರೆ ಬೇಗ ಆಗ್ತದೆ. ಇದಕ್ಕೊಂದು ಸ್ವಲ್ಪ ಅಂಟು ಬರಬೇಕಲ್ಲ, ಅದಕ್ಕೆ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಜಸ್ಟ್ ನಾವು ಕ್ರಷ್ ಮಾಡಬೇಕಂದ್ರೆ ಒಂದು 2 ಸತಿ ತಿರುಗಿಸಿದ್ರೆ ಸಾಕು. ತುಂಬ ನೈಸ್ ಆಗೋದೇನು ಬೇಡ. ನೋಡಿ ಇಷ್ಟಾದರೆ ಸಾಕು. ಇದನ್ನು ನಾನು 2 ಸತಿ ಸೇರಿಸ್ಕೊಂಡು ಕಡ್ದದಂದರೆ ನಮಗೆ ಒಂದೇ ಸತಿಯಲ್ಲಿ ಅದು ಬೇಗ ಇದಾಗೋದಿಲ್ಲ, ಮೇಲೆ ಹಾಗೆ ಇರ್ತದೆ, ಕೆಳಗಡೆ ತುಂಬ ನೈಸ್ ಆದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಈ ರೀತಿ 2 ಸತಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕಡ್ದು ತಂದಿದ್ದೇನೆ. ನೋಡಿ ಈಗ ಇದಕ್ಕೆ ರುಚಿಗೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ಉಪ್ಪು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ಶುಂಠಿ, 1 ಇಂಚಷ್ಟು ಶುಂಠಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಆ ನಂತರ ನೋಡಿ ಇಲ್ಲಿ ಜೀರಿಗೆ ಪೌಡರನ್ನು ಒಂದು 1/4 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಆ ನಂತರ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಆಮೇಲೆ ಇಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇವಾಗ ಒಂದು 2 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದೆಲ್ಲ ಹಾಕ್ಕೊಂಡ ನಂತರ ಇದಕ್ಕೆ ನೀವು ಕರಿಬೇವು ಸೊಪ್ಪಿದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಂತರ ನಿಮ್ಗೆ ಏನಾದ್ರು ಮಸಾಲೆ ಎಕ್ಸ್ಟ್ರಾ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟೇ ಹಾಕಲೇಬೇಕು ಅಂತೇನಿಲ್ಲ. ಇಷ್ಟೇ ಕೊತ್ತಂಬರಿ ಹುಡಿ, ಜೀರಿಗೆ ಹುಡಿ ಕೂಡ ಹಾಕಬೇಕು ಅಂತ ಇಲ್ಲ. ಇದನ್ನೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಅಂಟು ಬರಬೇಕಲ್ಲ, ಅದಕ್ಕೊಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವಳು ಮಧ್ಯೆ ಮಧ್ಯೆ ನಾನು ಮಿಕ್ಸ್ ಮಾಡ್ತೇನೆ ಅಂತ ತಗೊಳ್ತಾ ಇದ್ದಾಳೆ. ನೋಡಿ ಈಗ ಒಂದು 1/4 ಕಪ್ಪಷ್ಟು ಅಕ್ಕಿ ಹುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ಒಂದು ಕ್ರಿಸ್ಪಿನೆಸ್ ಬರಬೇಕಲ್ಲ, ಅದಕ್ಕೋಸ್ಕರ ಅಕ್ಕಿ ಹುಡಿಯನ್ನು ಸೇರಿಸ್ಕೊಳ್ಳೋದು. ನೀವು ಕಾರ್ನ್ಫ್ಲವರ್ ಕೂಡ ಹಾಕ್ಕೊಳ್ಬೋದು, ಆದರೆ ಅಕ್ಕಿ ಹುಡಿ ಹಾಕಿದರೆ ಚೆನ್ನಾಗಿ ಪರಿಮಳ ಬರ್ತದೆ, ಒಂಥರ ಕ್ರಿಸ್ಪಿನೆಸ್ ಆಗ್ತದೆ. ನೋಡಿ ನಾನು ಆನಂತರ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೀವು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನಿಮಗೆ ಸ್ವಲ್ಪ ಅಂಟು ಬರಲಿಲ್ಲ, ಇನ್ನು ಸ್ವಲ್ಪ ಅಂಟು ಬೇಕು ಅಂತಿದ್ರೆ ಕಡಲೆ ಹಿಟ್ಟನ್ನು ವಾಪಸ್ ಸೇರಿಸ್ಕೊಳ್ಬೋದು. ಇವಳು ಪುನಃ ತಗೊಂಡು ನಾನು ಮಿಕ್ಸ್ ಮಾಡ್ತೇನೆ ಅಂತ ಹೇಳ್ತಾ ಇದ್ಲು. ಈಗ ಇದಕ್ಕೆ ಸ್ವಲ್ಪ ಖಾರ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಅಂದರೆ ನಾನು ಹಸಿಮೆಣಸನ್ನು ಹಾಕ್ಕೊಳ್ಳಿಲ್ಲ, ಬಾಯಿಗೆ ಸಿಕ್ಕುವಾಗ ಮತ್ತೆ ಅವಳು ಬೊಬ್ಬಡಿತಾಳೆ, ಅದಕ್ಕೋಸ್ಕರ ನಾನು ಖಾರ ಪುಡಿಯನ್ನು ಸ್ವಲ್ಪ ಹಾಕ್ಕೊಂಡದ್ದು. ನೀವು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಸೇರಿಸ್ಕೊಳ್ಬೋದು. ಇವಾಗ ಇಲ್ಲಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಇವಳು ಮಿಕ್ಸ್ ಮಾಡ್ತಾ ಇರಲಿ, ನಾವು ಇದಕ್ಕೊಂದು ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳುವ. ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ, ಹಾಗೆ ಒಂದು ಟೊಮೆಟೊ, ಒಂದು ಸಣ್ಣ ತುಂಡು ಶುಂಠಿ ಮತ್ತು ಒಂದು 10ರಿಂದ 15 ಎಲೆ ಪುದೀನ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಆನಂತರ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ರಸವನ್ನು ಇಲ್ಲಿ ನಾವು ಹಾಕ್ಕೊಳ್ಬೇಕು. ತುಂಬ ರುಚಿಯಾಗ್ತದೆ ಈ ಚಟ್ನಿ ನಮಗೆ ಈ ವಡೆಗೆ. ಇದನ್ನು ನೈಸಾಗಿ ರುಬ್ಬಿ ನಾನು ಒಂದು ತಟ್ಟೆಗೆ ಕೂಡ ತೆಗೆದಾಯಿತು. ನೋಡಿ ಇವಾಗ ಇದಕ್ಕೊಂದು ಚಿಟಿಕೆಯಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ತುಂಬ ಪರಿಮಳ ಬರ್ತದೆ ಈ ಚಟ್ನಿ ನಮಗೆ. ಆ ವಡೆ ತಿನ್ನಲಿಕ್ಕೆ ಇದಕ್ಕೆ ಅಂತಲೇ ಅಲ್ಲ, ಬೇರೆ ನೀವು ಬಜ್ಜಿ ಮಾಡಿದಾಗೂ ಈ ರೀತಿ ಖಾರವಾಗಿ ಚಟ್ನಿಯನ್ನು ಮಾಡ್ಕೊಳ್ಬೋದು. ಒಂದು ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೇನೆ ಚಟ್ನಿಗೆ, ನಿಮಗೆ ಹೇಳಲಿಕ್ಕೆ ಬಿಟ್ಟೋಯ್ತು, ಹಸಿಮೆಣಸು ಕೂಡ ಹಾಕ್ಕೊಳ್ಳಿ. ಇವಾಗ ವಡೆ ಕಾಯಿಸಲಿಕ್ಕೆ ಎಣ್ಣೆಯನ್ನು ಇಲ್ಲಿ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಬಾಣಲೆ ಇಟ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾವು ಈ ಜೋಳದ ಹಿಟ್ಟನ್ನು ಇದನ್ನು ರೆಡಿ ಮಾಡಿದ್ದೆವು, ಕ್ರಷ್ ಮಾಡಿದ್ದನ್ನೆಲ್ಲ, ಅದನ್ನು ನಾವು ಒಂದು ಸ್ವಲ್ಪ ಈ ರೀತಿ ಆಕಾರ ಮಾಡ್ಕೊಂಡು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ, ನೀವು ರೌಂಡಾಗಿ ಸ್ವಲ್ಪ ಚಟ್ಟೆ ಥರ ಚಟ್ಟಂಬಡೆ ಇದೆಯಲ್ಲ ಆ ರೀತಿ ಕೂಡ ನೀವು ಮಾಡ್ಬೋದು. ನಾನಿಲ್ಲಿ ಈ ರೀತಿ ಮಾಡಿ ತೋರಿಸಿ ಹಾಕ್ತಾ ಇದ್ದೇನೆ ಬೇಯಲಿಕ್ಕೆ. ನೋಡಿ ಚೆನ್ನಾಗಿ ಆಗ್ತದೆ ಇದು. ನಿಮ್ಗೆ ಇನ್ನೂ ಸ್ವಲ್ಪ ದಪ್ಪ ಇದು ಬೇಕು ಅಂತಿದ್ರೆ ನೀವು ಕಡಲೆ ಹಿಟ್ಟು ಸೇರಿಸ್ಕೊಳ್ಬೋದು, ತುಂಬ ಸಾಫ್ಟ್ ಅಂತ ಇದ್ದರೆ. ನಾನು ಹಾಕಿದ ಹಿಟ್ಟಿಗೆ ಇದು ಸರಿಯಾಗಿದೆ. ಈ ರೀತಿ ನೋಡಿ ಕೈಯಲ್ಲಿ ಬೇಕಾದ್ರೆ ರೌಂಡ್ ಮಾಡಿಕೊಂಡು ಮೆಲ್ಲ ಜಸ್ಟ್ ಪ್ರೆಸ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಬರ್ತದೆ ಈ ಸ್ವೀಟ್ ಕಾರ್ನಿನ ವಡೆ. ಒಂದು ಸ್ವಲ್ಪ ಸಿಹಿಯಾಗಿ ಮಧ್ಯೆ ಜೋಳ ಸಿಕ್ಕುವಾಗ ಉಂಟಲ್ಲ, ತುಂಬ ಚೆನ್ನಾಗಿ ಆಗ್ತದೆ. ಅದಕ್ಕೆ ನೀವು ಸಹ ಒಂದು ಸತಿ ಈ ರೀತಿ ಜೋಳ ತಂದಿದ್ದಾಗ ಯಾವಾಗಲೂ ಬೇಯಿಸಿ ತಿನ್ನೋದು ಅಥವಾ ಚಾಟ್ ಮಸಾಲ ಎಲ್ಲ ಹಾಕಿ ತಿನ್ನೋ ಬದಲು ಈ ರೀತಿ ವಡೆಯನ್ನು ಮಾಡಿ ತಿಂದು ನೋಡಿ, ತುಂಬ ರುಚಿಯಾಗ್ತದೆ. ಇದೆಷ್ಟು ಕ್ರಿಸ್ಪಿನೆಸ್ ಆಗಿ ಬಂದಿದೆ ಅಂತ ನೋಡಿ, ನಿಮಗೆ ತಟ್ಟೆಗೆ ಹಾಕುವಾಗಲೇ ಗೊತ್ತಾಗ್ತದೆ. ಒಳ್ಳೆ ಕರಮ್ ಅಂತ ಬಂದಿದೆ, ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ. ನೋಡಿ
ಇವಾಗ ಇನ್ನೊಂದು ಸತಿ ನಾನು ರೆಡಿ ಮಾಡಿಟ್ಟಿದ್ದೆ ಅದು ಕಾಯ್ತಾ ಇರುವಾಗ, ಹಾಗೆ ಅದನ್ನು ಕೂಡ ಇಲ್ಲಿ ಎಣ್ಣೆಯಲ್ಲಿ ಹಾಕ್ತಾಯಿದ್ದೇನೆ. ಎಣ್ಣೆಗೆ ಹಾಕಿದ ತಕ್ಷಣ ನೀವು ಸೌಟನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಹೊತ್ತಾದ ನಂತರ ನೀವು ಸೌಟ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನಿಮ್ಮ ಸೌಟಿಗೆಲ್ಲ ಅದು ಹಿಡ್ಕೊಳ್ಬೋದು. ಹಾಗಾಗಿ ಇದನ್ನು ಸಹ ಅಷ್ಟೇ ಚೆನ್ನಾಗಿ ಬಣ್ಣ ಬರುವ ತನಕ ಹುರಿದು ನಾವು ತೆಗೆದ್ರೆ ನಮಗೆ ರುಚಿಯಾದ ಜೋಳದ ವಡೆ ರೆಡಿ ಆಗ್ತದೆ. ನೀವು ಸಹ ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ನೋಡಿ, ತೋರಿಸ್ತಾ ಇದ್ದೀನಲ್ಲ ನೋಡಿ. ಸಾಫ್ಟಾಗಿ ಕೂಡ ಇದೆ, ಹೊರಗಡೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್ ನೋಡಿ. ಇದನ್ನು ಚಟ್ನಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ನಾನಿಲ್ಲಿ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೇನೆ ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ಹಾಗೆ ಈ ರೀತಿ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಚಟ್ನಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗಳು ಕೂಡ ತುಂಬ ಇಷ್ಟಪಟ್ಟು ಇದನ್ನು ತಿಂದಳು. ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಚೆನ್ನಾಗಿ ಆಗಿದೆ ಅಂತ. ನೀವು ಸಹ ಒಂದು ಸತಿ ಇದೇ ರೀತಿ ಟ್ರೈ ಮಾಡಿ ಆಯಿತಾ. ಥ್ಯಾಂಕ್ ಯು.